ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2026ನೇ ಇಸವಿಯ ನೂತನ ಆಂಗ್ಲ ಸಂವತ್ಸರದ ಮೇಷ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ವಾರ್ಷಿಕ ಫಲಿತಾಂಶಗಳನ್ನ ಯಾವ ಆಧಾರವಾಗಿ ಇಟ್ಟುಕೊಂಡ್ಬಿಟ್ಟು ನಾವು ಹೇಳ್ತಾ ಇದೀವಿ ಅಂದ್ರೆ, ವರ್ಷ ಪೂರ್ತಿ ಕೂಡ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗ್ರಹಗಳ ಸ್ಥಾನಗಳನ್ನ ಅವಲಂಬಿಸಿ ಆಧಾರವನ್ನಾಗಿ ಇಟ್ಟುಕೊಂಡ್ಬಿಟ್ಟು ನಾವು ಇದನ್ನ ಹೇಳ್ತಾ ಇದ್ದೇವೆ. ಹಾಗಾದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಗ್ರಹಗಳು ಯಾರ್ಯಾರು? ಶನಿ, ಗುರು, ರಾಹು, ಕೇತು. ಇವರು ದೀರ್ಘಕಾಲಿಕವಾಗಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಒಂದೇ ರಾಶಿಯಲ್ಲಿ. ವರ್ಷಾನುಗಟ್ಲೆ ಅವರು ಒಂದೇ ರಾಶಿಯಲ್ಲಿ ಇರ್ತಾರೆ. ಈ ಗ್ರಹಗಳ ಆಧಾರದ ಮೇಲೆ ನಾವು ಈ ಒಂದು ವರ್ಷ ಈ ತರ ಇರುತ್ತೆ ಅಂತಕ್ಕಂಥದ್ದು ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಅವರವರ ಜಾತಕ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಗೋಚಾರದಲ್ಲಿ ನಡೀತಾ ಇರ್ತಕ್ಕಂತಹ ಮಾಹಿತಿಯನ್ನು ಮಾತ್ರ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾರೊಬ್ಬರ ಜಾತಕವನ್ನು ಕೂಡ ಪ್ರಸ್ತಾವನೆ ಮಾಡ್ತಾ ಇಲ್ಲ. ಗೋಚಾರದಲ್ಲಿ ಗುರು ಈ ರಾಶಿಯಿಂದ ಈ ರಾಶಿಗೆ ಬರ್ತಾ ಇದ್ದಾರೆ, ಶನಿ ರಾಶಿ ಈ ರಾಶಿಯಿಂದ ಈ ರಾಶಿಗೆ ಬರ್ತಾ ಇದ್ದಾರೆ, ಈ ತರ ಇರುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನೇ ನಂಬ್ಕೊಂಡು ಕುತ್ಕೊಂಡಿರೋರು ಜಾಸ್ತಿ ಜನ ಇದ್ದಾರೆ. ಅಥವಾ ಈ ವರ್ಷದಲ್ಲಿ ಕೋಟಿಗಟ್ಟಲೆ ಸಂಪಾದಿಸ್ತೀರಾ ಅಂತ ಹೇಳ್ಬಿಟ್ರೆ ಸಾಕು, ಮನಸ್ಸು ಸಂತೋಷವಾಗಿ ಇಟ್ಕೊಂಡ್ಬಿಡ್ತೀರಾ ಆ ಸಮಯದಲ್ಲಿ ಮಾತ್ರ. ಇದೆಲ್ಲನೂ ಕೂಡ ನಿಮಗೆ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಜಾತಕದಲ್ಲಿ ಆ ಥರ ಇದ್ರೆ ನೀವು ಬೆಳಿತಾ ಹೋಗ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಜೀವನದಲ್ಲಿ ಯಾವುದೇ ತರಹದ ತೊಂದರೆಗಳು ತಾಪತ್ರಗಳಿಲ್ದೇನೆ ನಿಮ್ಮ ಜೀವನ ಮುಂದಕ್ಕೆ ಹೋಗ್ತಾ ಇರುತ್ತೆ. ದಶಾಭಕ್ತಿಗಳು ಜಾತಕದಲ್ಲಿ ದೋಷಗಳಿದ್ರೆ ಈ ಗೋಚಾರದಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಉಪ್ಪಿನಕಾಯಿ ಇದ್ದಂಗೆ. ಊಟ ಅಂದ್ರೆ ನಮಗೆ ಮೇನ್ ಜನ್ಮ ಜಾತಕ. ಜಾತಕದಲ್ಲಿ ದೋಷ ಇತ್ತು ಅಥವಾ ನಮಗೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ, ಸೊ ಈ ಗೋಚಾರದಲ್ಲಿ ಏನೋ ಸ್ವಲ್ಪ ಗುರುಬಲ ಇದೆಯಾ ಶನಿ ಬಲ ಇದೆಯಾ ಅಂತ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಸ್ವಲ್ಪ ಗುರುಬಲ ಇದ್ರೆ ಪರವಾಗಿಲ್ಲ, ಕೆಲಸ ಕಾರ್ಯಗಳು ಸ್ವಲ್ಪ ಏನಾದ್ರೂ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಷ್ಟೇ. ಗೋಚಾರ ಮೇಜರ್ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಈ ವರ್ಷದಲ್ಲಿ ಗ್ರಹಗಳ ಸಂಚಾರಗಳು ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಅಂತಂದು ಮೊದಲು ತಿಳ್ಕೊಳ್ಳೋಣ. ನೋಡಿ, ಶನಿ ಬದಲಾವಣೆ ಏನಾದ್ರೂ ಇದೆಯಾ 2026ನೇ ಇಸವಿಯಲ್ಲಿ ಅಂತ ನೋಡೋದಾದ್ರೆ ಶನಿ ಬದಲಾವಣೆ ಇರೋದಿಲ್ಲ. ಮೀನ ರಾಶಿಯಲ್ಲೇ ಅವರು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಮಧ್ಯದಲ್ಲಿ ವಕ್ರಗತಿ ಆಗ್ತಾ ಇದಾರೆ ಅಷ್ಟೇ. ಬಟ್ ಬೇರೆ ರಾಶಿಗೆ ಹೋಗ್ತಾ ಇಲ್ಲ. ಶನಿಯ ಬದಲಾವಣೆ ಇರೋದಿಲ್ಲ. ಇನ್ನು ರಾಹು ಕೇತು ಏನಾದ್ರೂ ರಾಶಿ ಬದಲಾವಣೆ ಪರಿವರ್ತನೆ ಏನಾದ್ರೂ ಆಗ್ತಾ ಇದೆಯಾ ಅಂತಂದ್ರೆ ನೋಡಿ, 2026 ಡಿಸೆಂಬರ್ 5ನೇ ತಾರೀಕಿನ ತನಕ ರಾಶಿ ಪರಿವರ್ತನೆ ಇರೋದಿಲ್ಲ. ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರ ರಾಶಿಗೆ ಬರ್ತಾ ಇದ್ದಾರೆ, ಕೇತು ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಕೊನೆಯ ಭಾಗದಲ್ಲಿ ರಾಹು ಕೇತುಗಳ ರಾಶಿಗಳ ಬದಲಾವಣೆ ಆಗ್ತಾ ಇದೆ. ಇನ್ನು ಗುರುವಿನ ರಾಶಿ ಬದಲಾವಣೆ ಏನಾದ್ರು ಆಗ್ತಾ ಇದೆ ಅಂದ್ರೆ 2 ಬಾರಿ ರಾಶಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಈ ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರಬೇಕಾದ್ರೆ ಅತಿಚಾರ ಮಾರ್ಗವಾಗಿ ಕೇವಲ 5 ತಿಂಗಳು ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. 2026 ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ, ನಂತರ ಅಕ್ಟೋಬರ್ 31ಕ್ಕೆ ಅವರು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅಲ್ಲೊಂದು ತಿಂಗಳಿದ್ದು ಮತ್ತೆ ವಕ್ರೆ ಆಗಿ ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಸೊ ಈ ಗ್ರಹಗಳ ಆಧಾರದ ಮೇಲೆ ಮೇಷ ರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ. ಯಾವಾಗ 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಆಗುತ್ತೋ ಇದನ್ನ ಅರ್ಧಾಷ್ಟಮ ಗುರುವಿನ ದೋಷ ಅಂತ ನಾವು ಕರಿತೀವಿ. ಗುರು ಉಚ್ಚ ಸ್ಥಾನದಲ್ಲಿದ್ದಾರೆ, ನಮ್ಗೆ ಒಳ್ಳೇದಾಗ್ಬಿಡುತ್ತೆ, ಅಥವಾ ಬೇರೆಯವ್ರು ಚೆನ್ನಾಗಿ ಹೇಳ್ತಿದ್ದಾರೆ, ನೀವು ಚೆನ್ನಾಗಿ ಹೇಳ್ತಾ ಇಲ್ಲ ಅಂತಂದ್ರೆ ಅದನ್ನ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 4ನೇ ಮನೆಯಲ್ಲಿ ಗುರು ಬಂದಾಗ ಮಾನಹಾನಿ, ಸ್ಥಾನ ನಾಶ ಆಗ್ತಕ್ಕಂಥದ್ದು. ಇರ್ತಕ್ಕಂತಹ ಒಳ್ಳೆಯ ಸ್ಥಾನದಿಂದ ಬೇರೆ ಯಾವುದೋ ಒಂದು ಸ್ಥಾನಕ್ಕೆ ಹೋಗ್ಬಿಟ್ಟು, ಅಂದ್ರೆ ಈಗ ನೀವು ಚೆನ್ನಾಗಿದೆ, ಒಂದು ಮನೇಲಿ ಬಾಡಿಗೆ ಮನೇಲಿ ಇದ್ದೀರಾ, ಚೆನ್ನಾಗಿರುತ್ತೆ, ಆದ್ರೆ ಸಡನ್ ಆಗಿ ನೀವು ಬೇರೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ವಾಸ ಮಾಡಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಖರ್ಚುಗಳು ಜಾಸ್ತಿ. ನೋಡಿ, ಖರ್ಚು ಮತ್ತೆ ಲಾಭ ಎರಡೂ ಕೂಡ ಸಮ ಆಗಿರುತ್ತೆ. ಬರ್ತಕ್ಕಂಥದ್ದು ಈ ಕಾಲ ಬರ್ತಾ ಇರುತ್ತೆ, ಈ ಕಾಲ ಖರ್ಚಾಗ್ತಾ ಇರುತ್ತೆ. ಈ ತರ ಸಿಚುವೇಶನ್ ಜಾಸ್ತಿ ಇರುತ್ತೆ. ವಾಹನದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು. ಏನಪ್ಪ ವಾಹನದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು? ಸಡನ್ ಆಗಿ ರಿಪೇರಿಗೆ ಬರ್ತಕ್ಕಂಥದ್ದು. ಎಲ್ಲಾದ್ರೂ ಹೋಗ್ತಾ ಇರ್ತೀರಾ, ಪ್ರಯಾಣ ಮಾಡ್ತಾ ಇರ್ತೀರಾ, ಸಡನ್ ಆಗಿ ರಿಪೇರಿ ಬರ್ತಕ್ಕಂಥದ್ದು.
ಈ ಥರ ಸಿಚುಯೇಷನ್ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಮತ್ತೊಮ್ಮೆಲೆ ಕೆಲಸ ಕಾರ್ಯಗಳು ತ್ವರಿತಗತಿಯಲ್ಲಿ ಆಗದೆ ಸಾಕಷ್ಟು ಹಿನ್ನಡೆ ಅನುಭವಿಸ್ತಕ್ಕಂಥದ್ದು. ಬೇಗ ಫಾಸ್ಟಾಗಿ ಕೆಲಸಗಳು ಆಗೋದಿಲ್ಲ, ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಸ್ಥಾನ ಸಂಚಾರಗಳು ಅಂದರೆ ಸ್ಥಾನ ಬದಲಾವಣೆಗಳಾಗ್ತಕ್ಕಂಥದ್ದು, ಅದು ನಿಮಗೆ ಇಷ್ಟವಿಲ್ಲದೆ ಇರ್ತಕ್ಕಂತಹ ಪ್ರದೇಶಕ್ಕೆ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು. ಗೃಹದಲ್ಲಿ ನೆಮ್ಮದಿಯ ವಾತಾವರಣ ಕಡಿಮೆ ಆಗ್ತಕ್ಕಂಥದ್ದು. ಮನೆಯಲ್ಲಿ ಏನಾದರೂ ದುರಸ್ತಿ ಮಾಡಬೇಕು ಅಂತ ಸಡನ್ ಆಗಿ ಏನಾದರೂ ಮನೆ ರಿಪೇರಿ ಬಂದ್ಬಿಡುತ್ತೆ, ಅಥವಾ ವಾಹನ ರಿಪೇರಿ ಬಂದ್ಬಿಡುತ್ತೆ, ಅಥವಾ ಬೋರ್ವೆಲ್ ಅಲ್ಲಿ ನೀರು ಬತ್ತಿ ಹೋಗ್ಬಿಡುತ್ತೆ. ಈ ತರ ಸಿಚುಯೇಷನ್ಗಳು ಜಾಸ್ತಿ ಖರ್ಚು ಮಾಡಬೇಕು, ಅದಕ್ಕೆ ಆ ತರ ಸಿಚುಯೇಷನ್ ಬರ್ತಾ ಇರುತ್ತೆ. ಏನ್ರಿ ಬೇರೆಯವರೆಲ್ಲ ಒಂಥರ ಹೇಳಿದ್ರು ನೀವೊಂಥರ ಹೇಳ್ತಿದ್ರ ಅಂತ ನೀವು ಅಂದ್ಕೊಂಡ್ರೆ, ನೀವು ಹಿಂದ್ಗಡೆ ನನ್ನ ಒಂದು ವಿಡಿಯೋಗಳನ್ನ ಒಂದ್ಸಲ ರಿವೈಂಡ್ ಮಾಡ್ಕೊಂತ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು 2025ನೇ ಇಸ್ವಿಯಲ್ಲಿ ಮೇಷರಾಶಿಯವ್ರಿಗೆ ಯಾವ ತರ ಹೇಳಿದ್ದೆ, ಅದೆಲ್ಲ ಆಗಿತ್ತಾ ಅದನ್ನೊಂದ್ಸಲ ಚೆಕ್ ಮಾಡಿ. ನಿಮಗೆ ಈ ಸಲ ಹೇಗೆ ಯಾವ ತರ ಹೇಳ್ತಾ ಇದ್ದೀನಿ ಇದನ್ನೊಂದ್ಸಲ ಚೆಕ್ ಮಾಡಿ. 2026 ಅರ್ಧಾಷ್ಟಮ ಗುರು ಅಕ್ಟೋಬರ್ 31 ನಂತರ ನಿಮಗೆ ಗುರುಬಲ ಸ್ವಲ್ಪ ಬರುತ್ತೆ. ಅಕ್ಟೋಬರ್ 31ರಿಂದ ಅದು ಕೇವಲ 2 ತಿಂಗಳು ಮಾತ್ರ ಸ್ವಲ್ಪ ಗುರುಬಲ ಇರುತ್ತೆ. ಅದು ಮತ್ತೆ ನಿಮಗೆ 2027ರಲ್ಲಿ ನಿಮಗೆ ಗುರುಬಲ ಜಾಸ್ತಿ ಬರ್ತಕ್ಕಂಥದ್ದು. ಈ ಗುರುಬಲ ಶನಿಬಲ ಜಸ್ಟ್ ಕೇವಲ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಂಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ರಾಶಿ ಫಲಿತಾಂಶಗಳು ಗೋಚಾರದಲ್ಲಿ ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ, ಈ ರಾಶಿಯವರಿಗೆ ಉದ್ಯೋಗ ಈ ತರ ಅಂತಹ ಒಂದು ನಮಗೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ, ಸ್ವಲ್ಪ ಆದಾಯ ಬರ್ಬೋದು ಅಂತ ಹೇಳ್ಬೋದು ವಿನಃ ಕೋಟಿಗಟ್ಟಲೆ ಸಂಪಾದಿಸ್ತಾರೆ. ಈ ರಾಶಿಯವರು ಈ ವರ್ಷ ನೆಗೆದು ಬಿದ್ದು ಹೋಗ್ಬಿಡ್ತಾರೆ, ಅಥವಾ ಈ ರಾಶಿಯವ್ರಿಗೆ ಅಪೂರ್ವ ಚೆನ್ನಾಗಿಲ್ಲ, ಅಥವಾ ಈ ತರ ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಧಾಷ್ಟಮ ಗುರು ಚತುರ್ಥ ಭಾವದಲ್ಲಿ ಗುರು ಅಷ್ಟು ಒಳ್ಳೆಯ ಫಲಿತಾಂಶಗಳನ್ನ ಕೊಡೋದಿಲ್ಲ. ಮಾನಹಾನಿ, ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ವ್ಯಾಪಾರದಲ್ಲಿ ನಿಮಗೆ ಏನಾದರೂ ಇತರರು ಕಾಂಪಿಟೇಷನ್ ಬೆಳೆದ್ಬಿಟ್ಟು ನಿಮ್ಮ ಮೇಲೆ ಎಲ್ಲದೇ ಇರ್ತಕ್ಕಂಥದ್ದನ್ನೆಲ್ಲ ಹೇಳಿಬಿಟ್ಟು ನಿಮ್ಮ ವ್ಯಾಪಾರ ಕಡಿಮೆ ಮಾಡೋದೇ ತರ ಮಾಡ್ತಾರೆ. ಸ್ಥಾನ ಬದಲಾವಣೆಗಳು, ಇರೋ ಸ್ಥಾನ ಚೆನ್ನಾಗಿರುತ್ತೆ, ಇರೋ ಮನೆ ಚೆನ್ನಾಗಿರುತ್ತೆ, ಅದನ್ನ ದಿಢೀರಾಗಿ ಬದಲಾವಣೆ ಮಾಡಬೇಕಾಗಿರೋ ಪರಿಸ್ಥಿತಿ, ಯಾವುದೋ ಏರಿಯಾ ಸರಿ ಇಲ್ಲದೆ ಇರ್ತಕ್ಕಂಥ ಏರಿಯಾಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ, ಅಥವಾ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ ಬಿಟ್ಬಿಡೋಣ ಈ ಉದ್ಯೋಗ, ಇನ್ನೊಂದು ಕೆಲಸ ಸಿಗುತ್ತೆ ಅದು ಚೆನ್ನಾಗಿದೆಯಂತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಕಷ್ಟ ಪಡ್ತಕ್ಕಂಥದ್ದು. ಈ ತರ ಸಿಚುಯೇಷನ್ ಉದ್ಯೋಗ ಬದಲಾವಣೆಗೆ ಈ ವರ್ಷ ಅಷ್ಟೊಂದು ಸೂಕ್ತವಾದ ಸಮಯ ಅಲ್ಲ. ಅಕ್ಟೋಬರ್ 31ನೇ ತಾರೀಕಿನ ನಂತರ ಸ್ವಲ್ಪ ಉದ್ಯೋಗದ ಬದಲಾವಣೆಗೆ ಸೂಕ್ತವಾಗಿರ್ತಕ್ಕಂತಹ ಸಮಯ ಆಗಿರುತ್ತೆ. ಮತ್ತೊಮ್ಮೆ ವಾಹನ ವಿಚಾರದಲ್ಲಿ ಸುಖ, ಮಾನಸಿಕವಾಗಿ ಸುಖವನ್ನು ಇಲ್ಲಿ ಕಳ್ಕೋಬೇಕಾಗುತ್ತೆ. ಏನಾದ್ರೂ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ, ಏನಾದ್ರೂ ಒಂದು ಖರ್ಚುಗಳು ಬರ್ತಾ ಇರುತ್ತೆ, ಮನೋವ್ಯಥೆಗಳು ಆಗ್ತಾನೆ ಇರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾನೆ ಇರುತ್ತೆ, ಅವ್ರಿಗೆ ಖರ್ಚುಗಳು ಮಾಡಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾನೆ ಇರುತ್ತೆ. ಈ ತರ ಸಿಚುಯೇಷನ್ ಮೇಷರಾಶಿಯವರಿಗೆ ಇರುತ್ತೆ. ಕೆಲಸದಲ್ಲಿ ಜಾಸ್ತಿ ವರ್ಕ್ ಲೋಡ್ ಬೀಳ್ತಾ ಹೋಗುತ್ತೆ, ನಿಮಗೆ ನಿದ್ರಾಹೀನತೆ, ಖರ್ಚುಗಳು ಜಾಸ್ತಿ, ಅವಮಾನಗಳು, ಅಪವಾದಗಳು ಬರ್ತಕ್ಕಂಥದ್ದು, ಈ ತರ ಜಾಸ್ತಿ ಸಿಚುಯೇಷನ್. ಸಂತಾನದಿಂದಲೂ ಕೂಡ ಮನಃಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು, ಈ ತರ ಸಿಚುಯೇಷನ್ನೇ ನಿಮಗೆ ಜಾಸ್ತಿ ಬರ್ತಾ ಇರ್ತಕ್ಕಂತಹ ಸಾಧ್ಯತೆಗಳು ಈ 2026ನೇ ಇಸ್ವಿಯಲ್ಲಿ ಕಂಡು ಬರ್ತಾ ಇರುತ್ತೆ. ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಕ್ಟೋಬರ್ 31ನೇ ತಾರೀಕಿನಿಂದ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ. ಈ 4ನೇ ಮನೆಯಲ್ಲಿ ಗುರು ಬಂದಾಗ ಮಾನಹಾನಿ, ಮನೋವ್ಯತೆ, ಕಾರ್ಯಹಾನಿ, ಯತ್ನ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ವಾಹನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದು, ವಾಹನಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಗಳನ್ನ ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿಗಳು ಹೆಚ್ಚಾಗಿ ನಿರ್ಮಾಣ ಆಗ್ತಾ ಇರುತ್ತೆ. ಸೊ ಇದು ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇರುತ್ತೆ. ಸ್ವಲ್ಪ ಶಿವ ಸಹಸ್ರನಾಮ ಜಪಗಳನ್ನ ಮಾಡ್ಕೊಂತ ಬನ್ನಿ. ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಶಿವನಿಗೆ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ಶಿವ ಸಹಸ್ರನಾಮ, ಹಾಗೇನೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ತಾ ಬನ್ನಿ. ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಮಂತ್ರವನ್ನ ಹೆಚ್ಚಾಗಿ ಪಠನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಂ ನಮಃ ಶಿವಾಯ ಪಠನೆ ಮಾಡಿ, ಶಿವ ಸಹಸ್ರನಾಮವನ್ನು ಪಠನೆ ಮಾಡಿ. ಆಗ ಇದರ ಒಂದು ನೆಗೆಟಿವ್ ಒಂದು ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. 90% ಕಾಮೆಂಟ್ಸು ಸ್ವಲ್ಪ ಪಾಸಿಟಿವ್ ಆಗಿದೆ.
ಇನ್ನು 10% ಮಾತ್ರ ಸ್ವಲ್ಪ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳೋದಿಲ್ಲ. 90 ಭಾಗ ನೆಗೆಟಿವ್ ಕಾಮೆಂಟ್ಸ್ ಬಂದು 10 ಭಾಗ ಪಾಸಿಟಿವ್ ಕಾಮೆಂಟ್ಸ್ ಬಂದಿದ್ದಿದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಬಟ್ ಇರೋದನ್ನ ಹೇಳ್ತಾ ಇದ್ದೇನೆ. ಇಲ್ಲಿ ಅನಗತ್ಯ ನಾನು ಇಲ್ಲೇನು ನಿಮಗೆ ಪ್ರಸ್ತಾವನೆ ಮಾಡ್ತಾ ಇಲ್ಲ. ನನ್ನ ಒಂದು ಏನು ಪರಿಹಾರಗಳನ್ನ ಮಾಡ್ಕೊಳ್ತಾ ಒಂದು ವಾರ ಪರಿಹಾರ ಮಾಡಿಬಿಟ್ರೆ ಸರಿ ಆಗೋದಿಲ್ಲ. ಮಾಡ್ತಾ ಹೋಗ್ಬೇಕು. ಸ್ವಲ್ಪ ದಿನ ನಮಗೆ ಟೈಮ್ ಬರೋ ತನಕ ನಾವು ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ತಾ ಹೋಗ್ಬೇಕಾಗಿರೋ ಪರಿಸ್ಥಿತಿಗಳು ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸಮಸ್ಯೆಗಳನ್ನ ಹೇಳ್ಕೋಬಾರ್ದು. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರೋರು ಮಾತ್ರ ನನಗೆ ಕರೆ ಮಾಡಿ. ದಯವಿಟ್ಟು ಮುಖ ಫೇಸ್ ಪಿಕ್ಚರ್ ಕಳಿಸ್ತೀವಿ, ಹಸ್ತರೇಖೆ ಕಳಿಸ್ತೀವಿ, ಇದೆಲ್ಲ ಇರ್ತಕ್ಕಂಥವ್ರು ದಯವಿಟ್ಟು ನನಗೆ ಕರೆಯನ್ನು ಮಾಡಬೇಡಿ. ಇದು ವೇದಿಕ್ ಆಸ್ಟ್ರಾಲಜಿ. ಇನ್ನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.